ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಂದೆಯಾಗಿದ್ದು ಮುಂದೆ ಆಗುವುದನ್ನು ತಿಳಿಯೋದಕ್ಕೆ ಎಲ್ಲರಲ್ಲೂ ಉತ್ಸಾಹ ಇದ್ದೇ ಇರುತ್ತೆ. ಅದರಲ್ಲೂ ಈ ಕಾಲಜ್ಞಾನಿಗಳು ಬರೆದಿರುವ ಭವಿಷ್ಯವಾಣಿಗಳನ್ನು ಕೇಳಿದರೆ ನಿಜಾನ ಅಂತ ಅನಿಸ್ಬಿಡತ್ತೆ. ಇಂದಿಗೂ ನಮ್ಮ ಸುತ್ತಮುತ್ತ ಅನೇಕ ರಹಸ್ಯಗಳನ್ನು ಒಳಗೊಂಡಿರುವಂತಹ ದೇವಾಲಯಗಳು ಇವೆ. ಅವುಗಳು ತಮ್ಮ ವಿಶಿಷ್ಟ ರಹಸ್ಯಗಳಿಂದಲೇ ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಅವುಗಳಲ್ಲಿ ಹೆಚ್ಚಿನ ದೇವಾಲಯಗಳು ಪುರಾತನ ದೇವಾಲಯಗಳೇ ಆಗಿವೆ. ಈ ಎಲ್ಲ ದೇವಾಲಯಗಳಲ್ಲಿ ಅದರ ವಾಸ್ತುಶಿಲ್ಪ, ಅಲ್ಲಿನ ಕಲ್ಲುಗಳು, ವಿಗ್ರಹಗಳು ವಿಭಿನ್ನವಾದ ಕಥೆಗಳನ್ನು ಸಾರಾಸಗಟವಾಗಿ ವಿವರಿಸ್ತಾ ಇರ್ತವೆ. ಅದೇ ರೀತಿ ಒಂದು ಅಚ್ಚರಿಯ ದೇವಾಲಯದ ಕುರಿತು ನಾವಿಂದು ಹೇಳೋದಕ್ಕೆ ಹೊರಟಿದ್ದೇವೆ. ಅದು ಭಾರತದಲ್ಲಿಯೇ ಅತಿ ನಿಗೂಢವಾಗಿರುವಂತಹ ದೇವಾಲಯವಾಗಿದ್ದು, ಈ ದೇವಾಲಯ ಬ್ರಹ್ಮಾಂಡದ ಅಂತ್ಯವನ್ನು ಸೂಚಿಸ್ತಾಗಿದೆ. ಈ ದೇವಾಲಯ ಯಾವುದು, ಇದರ ರಹಸ್ಯವೇನು ಅನ್ನೋದನ್ನೇ ತಿಳಿದುಕೊಂಡು ಬರೋಣ ಬನ್ನಿ. ಈ ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡೋದಕ್ಕೆ ಆಗಲ್ಲ. ಅದರಂತೆ ಈ ಭೂಮಿಯ ಮೇಲೆ ಒಟ್ಟು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಅಂತ್ಯಗೊಂಡಿವೆ. ಈಗ ಚಾಲ್ತಿಯಲ್ಲಿರೋದು ಕಲಿಯುಗ, ಅಂದರೆ ಕಲ್ಕಿಯುಗ. ಸತ್ಯಯುಗದಲ್ಲಿ ಧರ್ಮ 4 ಕಾಲುಗಳ ಮೇಲೆ ನಿಂತಿತ್ತು: ಮತ್ಸ್ಯ, ಹಯಗ್ರೀವ, ಕೂರ್ಮ ಮತ್ತು ನರಸಿಂಹ ಅವತಾರಗಳು. ನಂತರ ತ್ರೇತಾಯುಗ ಶುರುವಾಗತ್ತೆ. ಈ ಕಾಲದಲ್ಲಿ ಧರ್ಮ 3 ಕಾಲುಗಳ ಮೇಲೆ ನಿಂತಿರುತ್ತೆ: ವಾಮನ, ಪರಶುರಾಮ ಮತ್ತು ಶ್ರೀರಾಮ ಅವತಾರಗಳು. ದ್ವಾಪರ ಯುಗ, ಈ ಕಾಲದಲ್ಲಿ ಧರ್ಮ ಬರೀ 2 ಕಾಲುಗಳ ಮೇಲೆ ನಿಂತಿರತ್ತೆ: ಶ್ರೀಕೃಷ್ಣನ ಅವತಾರ. ಕಲಿಯುಗ, ಈ ಕಾಲದಲ್ಲಿ ಧರ್ಮ ಒಂದೇ ಒಂದು ಕಾಲ ಮೇಲೆ ನಿಂತಿದೆ: ಅದುವೇ ಗೌತಮ ಬುದ್ಧ ಮತ್ತು ಕಲ್ಕಿ ಅವತಾರಗಳು. ತ್ರೇತಾಯುಗವು ಭಾರತದಲ್ಲಿ ನಡೆದ ದ್ವಾಪರ ಯುಗಕ್ಕಿಂತಲೂ ಹಿಂದಿನದು. ಕಲಿಯುಗ ಭಗವಂತನಲ್ಲಿ ಅತಿಯಾದ ದ್ವೇಷವನ್ನು ಮಾಡುವಂತಹ ಕಲಿಯೇ ಈ ಯುಗಕ್ಕೆ ಪ್ರಭುವಾಗಿರ್ತಾನೆ ಅಂತ ಕಲಿಯುಗ ಅಂತ ಹೆಸರು ಬರುತ್ತಂತೆ. ಈ ಕಲಿಯುಗದಲ್ಲಿ ಪ್ರತಿಯೊಂದು ಒಳಿತು ಕೆಡುಕಿನ ಬಗ್ಗೆ ಅನೇಕ ಮಹಾನ್ ಸಂತರು ಕಲಿಯುಗ ಭವಿಷ್ಯವಾಣಿಯನ್ನು ನುಡಿದು ಅಚ್ಚರಿಯನ್ನು ಮೂಡಿಸಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳಿಂದ ಹಿಡಿದು ಪಾಶ್ಚಿಮಾತ್ಯ ಭವಿಷ್ಯಕಾರರಾಗಿರುವ ನಾಸ್ಟ್ರಾಡಾಮಸ್, ಬಾಬಾ ವಾಂಗದವರೆಗೂ ಅನೇಕರು ಬಂದು ಹೋಗಿದ್ದಾರೆ. ಭಾರತದಲ್ಲಿರುವ ಹೆಚ್ಚಿನ ದೇವಾಲಯಗಳು ನಮಗೆ ಒಂದಲ್ಲ ಒಂದು ಕಥೆಗಳನ್ನು, ರಹಸ್ಯಗಳನ್ನು ಹೇಳ್ತಾನೆ ಇರುತ್ತೆ. ಅದೇ ರೀತಿ ಮಹಾರಾಷ್ಟ್ರದ ಈ ದೇವಾಲಯ ಕಲಿಯುಗದ ಅಂತ್ಯವನ್ನು ಹೇಳ್ತಾಗಿದೆ. ಈ ದೇವಾಲಯದ ಒಂದು ಕಂಬ ಬಿದ್ದರೆ ನಾವ್ಯಾರೂ ಉಳಿಯೋದಿಲ್ಲ. ಆ ದೇವಾಲಯ ಯಾವುದು, ಅದರ ರಹಸ್ಯವೇನು ಅನ್ನೋದನ್ನೇ ಹೇಳ್ತೀವಿ ಕೇಳಿ. ಇದೇ ಆ ಭವಿಷ್ಯ ನುಡಿಯುವ ದೇವಾಲಯ. ಇದು ಮಹಾರಾಷ್ಟ್ರದ ಅಹಮದ್ ನಗರ್ ಜಿಲ್ಲೆಯ ಹರಿಶ್ಚಂದ್ರಗಢ ಎಂಬ ಬೆಟ್ಟಗುಡ್ಡಗಳ ನಡುವೆ ಒಂದು ಕೋಟೆಯಲ್ಲಿ ಇರುವಂತಹ ಅತ್ಯದ್ಭುತ ದೇವಾಲಯ. ಇದು ಅತ್ಯಂತ ಪುರಾತನವಾದ ದೇವಾಲಯವಾಗಿದೆ. ಇದರ ಮಂಟಪವನ್ನು ನೋಡ್ತಾ ಇದ್ದಂತೆ ಇದೆಷ್ಟು ಪುರಾತನ ದೇವಾಲಯ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಈ ದೇವಾಲಯದ ಹೆಸರು ಕೇದಾರೇಶ್ವರ ಗುಹಾ ದೇವಾಲಯ. ಇದು ರಹಸ್ಯಮಯ ದೇವಾಲಯವಾಗಿರದೆ ಇದೊಂದು ನೋಡೋದಕ್ಕೆ ಸುಂದರವಾದ ದೇವಾಲಯವೂ ಆಗಿದೆ. ಈ ದೇವಾಲಯವನ್ನು ನೋಡಲು ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಈ ದೇವಾಲಯ ಭವಿಷ್ಯವನ್ನು ಹೇಳುವ ಮೂಲಕ ಜನರಲ್ಲಿ ಕಂಪನವನ್ನು ಸೃಷ್ಟಿಸೋದು ಮಾತ್ರವಲ್ಲ, ಇದು ತನ್ನ ರಚನೆಯಿಂದಲೂ ಜನರಲ್ಲಿ ಅಚ್ಚರಿಯನ್ನು ಮೂಡಿಸ್ತಾ ಬಂದಿದೆ. ಸಾಮಾನ್ಯವಾಗಿ ನಾವು ಯಾವುದೇ ಕಟ್ಟಡವನ್ನು ನಿರ್ಮಿಸಿದ್ರೂ, ಎಷ್ಟೇ ದೊಡ್ಡ ಕಟ್ಟಡ ನಿರ್ಮಿಸಿದ್ರೂ ಅದರ ಭಾರವನ್ನು ನಿಯಂತ್ರಿಸೋದಕ್ಕೆ ಪಿಲ್ಲರ್ ಅಂದರೆ ಕಂಬಗಳನ್ನು ಕಟ್ಟಿರ್ತೇವೆ. ಒಂದು ಕಟ್ಟಡ ನಿಲ್ಲಬೇಕಾದ್ರೆ ಅದಕ್ಕೆ 4 ಕಂಬಗಳ ಅವಶ್ಯಕತೆ ಇರುತ್ತೆ. ಆದರೆ ಈ ರಹಸ್ಯಮಯ ದೇವಾಲಯವು ಕೇವಲ ಒಂದೇ ಒಂದು ಕಂಬದ ಮೇಲೆ ಹಲವಾರು ವರ್ಷಗಳಿಂದ ನಿಂತುಕೊಂಡಿದೆ. ಈ ದೇವಾಲಯವನ್ನ 6ನೇ ಶತಮಾನದಲ್ಲಿ ಕಲಚೂರಿ ರಾಜವಂಶಸ್ಥರು ನಿರ್ಮಿಸಿದ್ರು ಅಂತ ಇತಿಹಾಸ ಹೇಳಿದ್ರು. ಅದರ ಗರ್ಭಗುಡಿಯನ್ನ 11ನೇ ಶತಮಾನದಲ್ಲೇ ನಿರ್ಮಾಣ ಮಾಡಲಾಯಿತು ಅಂತ ಹೇಳಲಾಗತ್ತೆ. ನಾವು ಈ ದೇವಾಲಯದ ಒಳಗೆ ಪ್ರವೇಶಿಸಿ ನೋಡಿದಾಗ ನಮಗೆ 4 ಕಂಬಗಳು ಇರೋದು ಕಾಣಸಿಗತ್ತೆ. ಆದರೆ ಈ 4 ಕಂಬಗಳಲ್ಲಿ 3 ಕಂಬಗಳು ಈಗಾಗಲೇ ಮುರಿದು ಬಿದ್ದಿದ್ದು, ಒಂದು ಕಂಬ ಮಾತ್ರ ಛಾವಣಿಗೆ ಸಂಪರ್ಕವನ್ನು ಹೊಂದಿದೆ. ಈ 4 ಕಂಬಗಳು 4 ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗವನ್ನು ಪ್ರತಿನಿಧಿಸುತ್ತವಂತೆ. ಇಲ್ಲಿನ ನಂಬಿಕೆಯ ಪ್ರಕಾರ ಪ್ರತಿ ಯುಗಗಳ ಅಂತ್ಯದಲ್ಲಿ ಈ ದೇವಾಲಯದ ಒಂದೊಂದೇ ಕಂಬಗಳು ಮುರಿದು ಬೀಳುತ್ತವೆ. ಇದೀಗ ಉಳಿದಿರೋದೇ ಒಂದೇ ಒಂದು ಕಂಬ, ಅದು ಕಲಿಯುಗವನ್ನು ಪ್ರತಿನಿಧಿಸ್ತಾಗಿದೆ. ಈ ಕಂಬ ಮುರಿದು ಬಿದ್ದಾಗ ಕಲಿಯುಗ ಅಂತ್ಯವಾಗತ್ತೆ. ಇದಲ್ಲದೆ ಬದಲಾಗ್ತಾ ಇರುವ ಕಾಲಕ್ಕೆ ತಕ್ಕಂತೆಯೇ ಈ ಕಂಬಗಳು ತಮ್ಮ ಎತ್ತರವನ್ನು ಕೂಡ ಬದಲಾಯಿಸ್ತಾನೆ ಇದ್ದಾವಂತೆ. ಅಂದರೆ ಈ ಕಂಬಗಳ ಎತ್ತರವೂ ಕೂಡ ಹೆಚ್ಚಳವಾಗ್ತಾ ಇದೆ, ಹಿಗ್ಗುತ್ತಾಗಿದ್ದಾವಂತೆ. ಇದರ ಜೊತೆಗೆ ಈ ಒಂದೇ ಒಂದು ಕಂಬದಲ್ಲಿ ಈಗಾಗಲೇ ಬಿರುಕು ಕಂಡು ಬರ್ತಾ ಇದೆ. ಇದು ಯಾವಾಗ ಬೀಳತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅನೇಕ ಕಾಲಜ್ಞಾನಿಗಳು ಈಗಾಗಲೇ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಜೊತೆಗೆ ಕಾಲಜ್ಞಾನದಲ್ಲಿ ತಮ್ಮ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. 2025ರಿಂದ 2030
2030ರವರೆಗೆ ಕಲಿಯುಗ ಅಂತ್ಯವಾಗತ್ತೆ, ಅತಿ ಭೀಕರ ಘಟನೆಗಳಿಂದ ಕಲಿಯುಗ ಅಂತ್ಯವಾಗತ್ತೆ, ಜೊತೆಗೆ 2030ರ ನಂತರ ಸತ್ಯಯುಗದ ಆರಂಭವಾಗತ್ತೆ ಅಂತ ಅನೇಕ ಗ್ರಂಥಗಳಲ್ಲಿ ಬರೆದಿಡಲಾಗಿದೆ. ಅಷ್ಟೇ ಯಾಕೆ ಶ್ರೀಕೃಷ್ಣನೂ ಕೂಡ ತಮ್ಮ ಭಗವದ್ಗೀತೆಯಲ್ಲಿ ಇದೇ ಕಲಿಯುಗದ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶ್ರೀಕೃಷ್ಣ ಕಲಿಯುಗದ ಬಗ್ಗೆ ಏನೆಲ್ಲ ಹೇಳಿದ್ದಾನೆ ಅನ್ನುವಂತಹ ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ನೋಡಿ. ಈಗ ವಿಷಯದ ಕಡೆ ಬರೋದಾದರೆ, ಈ ಒಂದು ದೇವಾಲಯದಲ್ಲಿ ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದ್ದು, ಇಲ್ಲಿ ಶಿವನನ್ನ ಲಿಂಗದ ರೂಪದಲ್ಲಿ ಪೂಜೆ ಮಾಡಲಾಗತ್ತೆ. ಇಲ್ಲಿರುವ ಶಿವಲಿಂಗವು ಸ್ವಯಂಭೂ ಶಿವಲಿಂಗ ಅಂತ ಹೇಳಲಾಗತ್ತೆ. ಅಂದರೆ ಇದು ಸ್ವತಃ ಉದ್ಭವಗೊಂಡ ಶಿವಲಿಂಗ. ಈ ದೇವಾಲಯವನ್ನ ಸುಮಾರು 4671 ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಬಳಿ 3 ಗುಹೆಗಳಿದ್ದು, ಅದರಲ್ಲಿ ಬಲಭಾಗದ ಗುಹೆಯಲ್ಲಿ 5 ಅಡಿ ಶಿವಲಿಂಗ ಇದ್ದು, ಈ ಶಿವಲಿಂಗವು ಮಂಜುಗಡ್ಡೆಯಿಂದ ಕರಗಿದ ತಣ್ಣನೆಯ ನೀರಿನಿಂದ ಆವೃತವಾಗಿದೆ. ಈ ನೀರಿನ ಒಂದು ವಿಸ್ಮಯಕಾರಿ ಸಂಗತಿ ಏನಂತಂದ್ರೆ, ಸಾಮಾನ್ಯವಾಗಿ ಭೂಮಿಯ ಮೇಲೆ ಚಳಿಗಾಲ ಇದ್ದಾಗ ನೀರು ತಂಪಾಗಿರುತ್ತೆ ಹಾಗೂ ಬೇಸಿಗೆಯಲ್ಲಿ ನೀರು ಸಾಮಾನ್ಯದಲ್ಲಿ ಶಾಖವಾಗಿರುತ್ತೆ. ಆದರೆ ನೀವು ಈ ದೇವಾಲಯಕ್ಕೆ ಬಂದ್ರೆ ಚಳಿಗಾಲದಲ್ಲಿ ಬಿಸಿಯಾಗಿರುತ್ತೆ ಮತ್ತು ಬೇಸಿಗೆಗಾಲದಲ್ಲಿ ಮಂಜುಗಡ್ಡೆಯಂತೆ ತಂಪಾಗಿರುತ್ತೆ. ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಪಾಪ ಕಳೆದು ಹೋಗುತ್ತೆ, ಅವನು ದುಃಖದಿಂದ ಮುಕ್ತಿ ಪಡೆದುಕೊಳ್ತಾನೆ ಎನ್ನುವ ನಂಬಿಕೆಯಿದೆ. ಇನ್ನು ಈ ದೇವಾಲಯ ನೋಡುವುದಕ್ಕೂ ಸುಂದರವಾಗಿದೆ ಮತ್ತು ಇಲ್ಲಿ ಭೇಟಿ ನೀಡಬೇಕು ಅಂತಂದರೆ ನೀವು ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಗೆ ಬರಬೇಕಾಗತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಚ್ಯುತಾನಂದ ದಾಸ ಮಹಾರಾಜರ ಹಳೆಯ ಓಡಿಯಾ ಭಾಷೆಯಲ್ಲಿ ಬರೆದ ಭವಿಷ್ಯ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ತಮ್ಮ ಭವಿಷ್ಯ ಮಾಲಿಕ ಎಂಬ ಪುಸ್ತಕದಲ್ಲಿ ಬರೆದಿದ್ದ ರಾಮ ಮಂದಿರದ ಭವಿಷ್ಯ ಇಂದು ನಿಜವಾಗ್ತಾ ಇದ್ದಂತೆ ಅಚ್ಯುತಾನಂದ ಕಾಲಜ್ಞಾನ ಇಂದು ಮತ್ತೆ ಸುದ್ದಿ ಮಾಡ್ತಾ ಇದೆ. ಕಲಿಯುಗ ಅಂತ್ಯಕ್ಕೂ ಮುನ್ನ ಸಾವಿನ ಸುನಾಮಿ ಏಳತ್ತೆ. ಆದರೆ ಎಲ್ಲದಕ್ಕಿಂತ ಮುಂಚೆ 2025ರಿಂದ 2030ರವರೆಗೆ ಭಾರತಕ್ಕೆ ಅತಿದೊಡ್ಡ ಕಂಟಕ ಎದುರಾಗತ್ತೆ. ನಂತರ 2030ಕ್ಕೆ 3ನೇ ಮಹಾಯುದ್ಧ ಶುರುವಾಗುತ್ತೆ. ಚೀನಾ ಸೇರಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಸೇರಿ ಭಾರತದ ಮೇಲೆ ಯುದ್ಧ ಸಾರತ್ತೆ. ಈ ಯುದ್ಧ 6 ವರ್ಷ 6 ತಿಂಗಳು ಯುದ್ಧ ನಡೆಯುತ್ತೆ. ಈ ಯುದ್ಧದ ಸಾರಥ್ಯವನ್ನ ಒಬ್ಬ ಬಾಬಾ ಮತ್ತು ಒಬ್ಬ ಬ್ರಹ್ಮಚಾರಿ ಮಾಡ್ತಾರೆ. 3ನೇ ಮಹಾಯುದ್ಧದ ಮುಂದಾಳತ್ವ ಭಾರತವೇ ಮಾಡತ್ತೆ. ಈ ಯುದ್ಧ ತಡೆಯೋದಕ್ಕೆ ಚಿರಂಜೀವಿಗಳಾದ ಆಂಜನೇಯ, ವೇದವ್ಯಾಸ, ಅಶ್ವತ್ಥಾಮ ಈ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಈ ಯುದ್ಧದಲ್ಲಿ ಭಾರತವೇ ಗೆಲ್ಲತ್ತೆ, ಇಡೀ ವಿಶ್ವವೇ ಮತ್ತೆ ಹಿಂದೂ ಸಾಮ್ರಾಜ್ಯವಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ. ಅದರಂತೆ ಇಂದು ಕೊರೋನಾ ಬಂದು ಜನ ಸಾಯ್ತಾ ಇದ್ದಾರೆ. ರಾಮ ಮಂದಿರ ನಿರ್ಮಾಣವಾಗಿ ವಿಶ್ವವೇ ರಾಮ ಜಪ ಮಾಡ್ತಾ ಇದೆ. ಇತ್ತ ಚೀನಾ ಭಾರತದ ವಿರುದ್ಧ ಕಾಲ್ಕೆರೆದು ಜಗಳಕ್ಕೆ ಬರ್ತಾ ಇದೆ. ಪಾಕಿಸ್ತಾನವೂ ಕೂಡ ಅಷ್ಟೇ ಮೊನ್ನೆಯಷ್ಟೇ ಯುದ್ಧ ಮಾಡಿದೆ. ಹಾಗಾದರೆ ಬನ್ನಿ, ಅಚ್ಯುತಾನಂದದಾಸ ಸ್ವಾಮೀಜಿಗಳು ಬರೆದಿಟ್ಟ ಭವಿಷ್ಯವಾಣಿಯನ್ನ ವಿವರವಾಗಿ ನೋಡ್ಕೊಂಡು ಬರೋಣ. ಹಿಂದೂ ಸಾಮ್ರಾಜ್ಯವಾಗಬೇಕು, ಅದಕ್ಕಿಂತ ಮುಂಚೆ ಹಿಂದೂ ಸಾಮ್ರಾಜ್ಯವಾಗಬೇಕು ಅನ್ನೋರು ಜೈ ಹಿಂದೂಸ್ತಾನ್, ಜೈ ಕೃಷ್ಣ ಅಂತ ಕಮೆಂಟ್ ಮಾಡಿ. ಮೋದಿ ಆಡಳಿತದ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು. ಈ ಯುಗಾಂತ್ಯದ ನಂತರ ಸತ್ಯಯುಗ ಬರಲಿದೆ. ಅಧರ್ಮದ ಪರಾಕಾಷ್ಠೆಯನ್ನ ತಲುಪಿದ ಮನುಷ್ಯನು ತನ್ನ ವಿನಾಶದ ಮಾರ್ಗವನ್ನ ತಾನೇ ನಿರ್ಮಿಸಿಕೊಳ್ತಾನೆ. ಅಧರ್ಮ ನಾಶವಾಗಲು ಯಾವುದಾದ್ರೂ ಮಹಾಭಾರತ ಘಟಿಸಲೇಬೇಕಾಗತ್ತೆ. ಪರಿವರ್ತನೆಯಾಗುವ ಮೊದಲು ಸಂಧಿಕಾಲ ಬರುತ್ತೆ ಮತ್ತು ಈ ಸಂಧಿಕಾಲದಲ್ಲಿ ಈಶ್ವರನು ಅವತಾರ ತಾಳಿ ಪಾಪ ಮತ್ತು ಅಧರ್ಮವನ್ನ ನಾಶ ಮಾಡ್ತಾನೆ. ಮುಂಬರುವ ಭೀಕರ ಕಾಲ ಮತ್ತು ಅಧರ್ಮ ನಾಶದ ನಂತರ ಆಗುವ ಸನಾತನ ಧರ್ಮದ ಪುನರ್ಸ್ಥಾಪನೆಯ ಬಗ್ಗೆ ಅಚ್ಯುತಾನಂದ ದಾಸ ತಮ್ಮ ತಾಳೆಗರೆಯಲ್ಲಿ ಬರೆದಿಟ್ಟಿದ್ದಾರೆ. ಸುಮಾರು 500 ವರ್ಷಗಳ ಹಿಂದೆ ಅಂದರೆ 16ನೇ ಶತಮಾನದಲ್ಲಿ ಒಡಿಶಾದ 5 ಮಹಾನ್ ಸಂತರು ಇದ್ರು. ಸಂತ ಅಚ್ಯುತಾನಂದ ದಾಸ, ಸಂತ ಅನಂತ ದಾಸ, ಸಂತ ಜಸುಬಂತ ದಾಸ ಮತ್ತು ಸಂತ ಜಗನ್ನಾಥ ದಾಸ ಹಾಗೂ ಸಂತ ಬಲರಾಮ ದಾಸ ಇದ್ರು. ಇವರೆಲ್ಲರನ್ನ ಪಂಚಶಖ ಅಂತ ಕರಿತಾ ಇದ್ರು. ಈ 5ರು ವೈಷ್ಣವ ಸಂಪ್ರದಾಯವನ್ನ ಪಠನೆ ಮಾಡ್ತಾ ಇದ್ರು. ಅಲ್ಲದೆ ಇವರಲ್ಲಿ ಅಚ್ಯುತಾನಂದ ದಾಸ ಅವರು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯ ಕಾಲವನ್ನ ಗ್ರಹಿಸುವ ಶಕ್ತಿಯನ್ನ ಹೊಂದಿದ್ರು. ಇವರ ಈ ಶಕ್ತಿಯಿಂದ ಭವಿಷ್ಯ ಮಾಲಿಕ ಪುಸ್ತಕ ಬರೆದಿದ್ದಾರೆ. ಮೊದಲು ಕಲಿಯುಗ ಹೇಗೆ ಅಂತ್ಯವಾಗತ್ತೆ, 3ನೇ ಮಹಾಯುದ್ಧದಿಂದ ಘನಘೋರ ದಿನಗಳು ಬರುತ್ತೆ. ಕಲ್ಕಿ ಅವತಾರದಲ್ಲಿ ವಿಷ್ಣು ಕಲಿಯುಗ ಅಂತ್ಯವಾಗತ್ತೆ. 2030ರ ನಂತರ ಇಡೀ ವಿಶ್ವದಲ್ಲಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾಗತ್ತೆ ಅಂತ ಬರೆದಿಟ್ಟಿದ್ದಾರೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹಾಗಾದ್ರೆ ಕಲಿಯುಗ ಅಂತ್ಯದ ಕಾಲದಲ್ಲಿ ಏನೆಲ್ಲ ಸಂಭವಿಸುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ,
ಮಹಿಳೆಯರು ತಮ್ಮ ಕೂದಲುಗಳನ್ನು ಬಿಟ್ಟುಕೊಂಡು ತಿರುಗಾಡ್ತಾರೆ. ಯುವತಿಯರು ಅರೆಬೆತ್ತಲೆ ವಸ್ತ್ರಗಳನ್ನು ಧರಿಸಿ ತಮ್ಮ ಅಂಗಾಂಗಗಳನ್ನು ಪ್ರದರ್ಶನ ಮಾಡ್ತಾರೆ. ಕೆಲವು ಮಹಿಳೆಯರು ತಮ್ಮ ದೇಹವನ್ನು ಮಾರಾಟ ಮಾಡುವ ಮೂಲಕ ತಮ್ಮ ಜೀವನೋಪಾಯವನ್ನು ಕಂಡುಕೊಳ್ತಾರೆ. ಕಲಿಯುಗದ ಕೊನೆಯ ಅವಧಿಯಲ್ಲಿ ರಾಜರು ಆಳುವುದಿಲ್ಲ. ಜನರು ಏಕಾದಶಿಯಂದು ಉಪವಾಸವನ್ನು ಆಚರಿಸ್ತಾರೆ, ಆದರೆ ಮಾಂಸವನ್ನು ತಿಂತಾರೆ. ಕೆಲವರು ಏಕಾದಶಿಯಂದು ಮದ್ಯ ಮತ್ತು ಮಾಂಸವನ್ನು ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಜನರು ಅಕಾಲಿಕ ಸಮಯದಲ್ಲಿ ಆಹಾರ ವಿಹಾರ ಮತ್ತು ನಿದ್ರೆ ಮಾಡ್ತಾರೆ. ಅಕಾಲದಲ್ಲಿ ಅಥವಾ ಹಗಲು ಹೊತ್ತಿನಲ್ಲಿ ಪತಿ ಪತ್ನಿಯರ ಸಂಭೋಗದಿಂದ ಮಕ್ಕಳು ಗರ್ಭದಲ್ಲಿಯೇ ನಾಶವಾಗ್ತಾರೆ. ಸಮಾಜದಲ್ಲಿ ಕೆಲವು ಅವಿವಾಹಿತರು ರಹಸ್ಯವಾಗಿ ಗರ್ಭಪಾತವನ್ನ ಮಾಡ್ತಾರೆ. ಸಮಾಜದ ಕೆಲವು ಪುರುಷರು ಅಪರಿಚಿತ ಮಹಿಳೆಯನ್ನ ಅಪಹರಿಸಿ ಅವರೊಂದಿಗೆ ಮೋಜು ಮಸ್ತಿ ಮಾಡ್ತಾರೆ. ಅಶಾಂತಿಯ ವಾತಾವರಣ ಪ್ರಪಂಚದಲ್ಲಿ ಎಲ್ಲ ಕುಟುಂಬಗಳಲ್ಲಿ ಪ್ರತಿಫಲಿಸುತ್ತದೆ. ಹೀಗೆ ಮನುಷ್ಯನ ಬಗ್ಗೆ ಕಾಲಜ್ಞಾನ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಈಗಾಗಲೇ ಕಲಿಯುಗ ಅಂತ್ಯಕ್ಕೂ ಮುನ್ನ ಸನಾತನ ಧರ್ಮದಲ್ಲಿ ಬರೆದಿಟ್ಟಂತೆ ಮನುಷ್ಯನ ನಡವಳಿಕೆ ಬದಲಾಗ್ತಾ ಇದೆ. ನಿಮಗೇನನ್ಸುತ್ತೆ? ಈ ಪೂರ್ವಜರು ನುಡಿದ ಭವಿಷ್ಯ ನಿಜವಾಗ್ತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಕಲಿಯುಗ ಬರೀ ಮಾನವನ ಮೇಲೆ ಮಾತ್ರ ಪರಿಣಾಮ ಬೀರಲ್ಲ, ತಾನು ಪಾಪದಿಂದ ಸೃಷ್ಟಿಸಿರೋ ಕೊಳಕು ಸಾಮ್ರಾಜ್ಯದ ಅಂತ್ಯವಾಗತ್ತೆ ಅಂತ ಸನಾತನ ಧರ್ಮದ ಪಂಡಿತರು ಹೇಳಿದ್ದಾರೆ. ಹಾಗಾದರೆ ಕಲಿಯುಗ ಅಂತ್ಯಕ್ಕೂ ಮುನ್ನ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಪ್ರಕೃತಿ ಮತ್ತು ಪಂಚಭೂತಗಳಲ್ಲಿ ಕಂಡುಬರುವ ಪರಿವರ್ತನೆಗಳು ಯಾವುವು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಶ್ರೀಮದ್ ಭಾಗವತ ಮಹಾಪುರಾಣ ಕಥಾಮೃತ ಮತ್ತು ಭವಿಷ್ಯಮಾಲಿಕಾ ಪುರಾಣವನ್ನ ಬೆಂಗಳೂರಿನ ಜನರಿಗೂ ತಿಳಿಸಲು ಜೂನ್ 24ರಿಂದ ಜೂನ್ 30ರವರೆಗೆ ಸಂಜೆ 4 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಪಂಡಿತ ಶ್ರೀ ಕಾಶಿನಾಥ ಮಿಶ್ರಾ ಅವರು ಬರುತ್ತಿದ್ದಾರೆ. ಸ್ಥಳ ಶ್ರೀ ಭಾರತೀ ತೀರ್ಥ ಸಭಾಭವನ, ಶ್ರೀ ಶೃಂಗೇರಿ ಶಂಕರಮಠ ರಸ್ತೆ, ಶಂಕರಪುರಂ, ಬಸವನಗುಡಿ, ಬೆಂಗಳೂರು. ಶ್ರೀ ಮಹಾನ್ ಭಾಗವತ ಕಾರ್ಯಕ್ರಮಕ್ಕೆ ಕೊಡುಗೆ ನೀಡಲು ಇಚ್ಛಿಸುವರಾದರೆ 7975667151 ಅಥವಾ 9448667707 ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಇದೇ ಭವಿಷ್ಯಮಾಲಿಕಾ ಪುರಾಣದಲ್ಲಿ ಬರೆದಂತೆ ಈ ಕಲಿಯುಗದಲ್ಲಿ ನಡೀತಾಗಿದೆ. ಮಧ್ಯರಾತ್ರಿಯಲ್ಲಿ ಕೋಗಿಲೆ ಹಾಡುತ್ತದೆ. ಮಾವಿನ ಮರದಲ್ಲಿ ಅಕಾಲಿಕವಾಗಿ ಹಣ್ಣುಗಳು ಮತ್ತು ಹೂಗಳು ಬರಲು ಪ್ರಾರಂಭವಾಗತ್ತೆ. ಬೇವಿನ ಮರದಲ್ಲಿ ಅಕಾಲಿಕವಾಗಿ ಹೂಗಳು ಮತ್ತು ಹಣ್ಣುಗಳು ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ವಿವಿಧ ಮರಗಳಲ್ಲಿ ವಿವಿಧ ಹಣ್ಣುಗಳು ಮತ್ತು ಹೂಗಳು ಪೂರ್ವ ನಿಯೋಜಿತವಾಗಿ ಯಾವುದಿರಬೇಕೋ ಅದಲ್ಲದೆ ಬೇರೆ ಹೂ ಹಣ್ಣುಗಳು ಬೆಳೆಯುತ್ತವೆ. ತುಳಸಿ ಗಿಡದಲ್ಲಿ ದಾಸವಾಳ ಬೆಳೆಯುತ್ತೆ, ಅಥವಾ ಒಂದೇ ಸಸ್ಯದ ಬೇರಿನಲ್ಲಿ ಆಲೂಗಡ್ಡೆ ಮತ್ತು ಕಾಂಡದಲ್ಲಿ ಟೊಮ್ಯಾಟೊ ಹಣ್ಣುಗಳು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಬಿದಿರು ಮರದಲ್ಲಿ ಭತ್ತ ಬೆಳೆಯುತ್ತದೆ. ಹೊಲಗಳಲ್ಲಿಯೇ ಧಾನ್ಯಗಳಲ್ಲಿ ಹುಳುಗಳು ಆಗತ್ತೆ. ಕೆಲವು ಕಡೆ ಹೆಚ್ಚು ಮಳೆ, ಅಕಾಲಿಕ ಮಳೆ ಆಗತ್ತೆ. ಇನ್ನೂ ಕೆಲವು ಕಡೆ ಕಡಿಮೆ ಮಳೆಯಾಗೋದ್ರಿಂದ ಬೆಳೆಗಳು ಕೂಡ ಕಡಿಮೆಯಾಗತ್ತೆ. ಅನೇಕ ಸ್ಥಳಗಳಲ್ಲಿ ಕ್ಷಾಮ ಉಂಟಾಗತ್ತೆ. ಮಿಂಚಿನಿಂದಾಗಿ ಮನುಷ್ಯರು ಮತ್ತು ಪ್ರಾಣಿಗಳು ಸಾಯುತ್ತವೆ. ಗೋವುಗಳು ಕೂಡ ಅಕಾಲಿಕವಾಗಿ ಸಾಯುತ್ತವೆ. ಅಜ್ಞಾತ ರೋಗಗಳು ಮನುಷ್ಯರನ್ನ ಮತ್ತು ಪ್ರಾಣಿಗಳಲ್ಲಿ ಕಂಡುಬರಲು ಪ್ರಾರಂಭವಾಗತ್ತೆ. ಭೂಮಿಯ ಮೇಲೆ 64 ವಿವಿಧ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಋತುಗಳು ಅಕಾಲಿಕವಾಗಿ ಬದಲಾಗುತ್ತವೆ ಮತ್ತು 6 ಋತುಗಳನ್ನ ಕೇವಲ 13 ದಿನಗಳಲ್ಲಿ ನೋಡಬಹುದಾಗಿದೆ. ನದಿಯಲ್ಲಿ ಅಕಾಲಿಕ ಪ್ರವಾಹ ಉಂಟಾಗತ್ತೆ. ಸೂರ್ಯನ ಕಿರಣಗಳು 10 ಪಟ್ಟು ಹೆಚ್ಚು ತೀವ್ರವಾಗತ್ತೆ. ಮಧ್ಯಾಹ್ನ ಮಂಜು ಬರುತ್ತೆ. ಚಂಡಮಾರುತಗಳು ಮತ್ತೆ ಮತ್ತೆ ಬರುತ್ತವೆ ಮತ್ತು ಚಂಡಮಾರುತದ ಕಾರಣ ಸಮುದ್ರವು ಕರಾವಳಿಯ ಗಡಿಯನ್ನ ಉಲ್ಲಂಘನೆ ಮಾಡುತ್ತೆ. ಮರುಭೂಮಿಯಲ್ಲಿ ಪ್ರವಾಹ ಉಂಟಾಗತ್ತೆ. ಭಾರೀ ಮಳೆಯಿಂದಾಗಿ ಪರ್ವತ ಪ್ರದೇಶಗಳು ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗುತ್ತವೆ ಮತ್ತು ಮನುಷ್ಯರ ಮತ್ತು ಪ್ರಾಣಿಗಳ ಸಾವಿಗೆ ಕಾರಣವಾಗುತ್ತೆ. ಜಲಚರಗಳು ಮತ್ತು ಸಮುದ್ರ ಜೀವಿಗಳು ಸಹ ಬಹಳಷ್ಟು ಸಾಯುತ್ತವೆ. ಕಾಡಿನಲ್ಲಿ ವಾಸಿಸುವ ಅನೇಕ ಪ್ರಾಣಿಗಳು ಹಳ್ಳಿ ಕಡೆಗೆ ಮತ್ತು ನಗರಗಳಿಗೆ ಬರುವ ಮೂಲಕ ಮನುಷ್ಯರಿಗೆ ಹಾನಿ ಮಾಡುತ್ತವೆ. ಸೂರ್ಯನ ತೀವ್ರ ಶಾಖದಿಂದಾಗಿ ಉತ್ತರ ಮತ್ತು ದಕ್ಷಿಣ ಮೇರು ಪರ್ವತದ ಮಂಜುಗಡ್ಡೆ ಕರಗೋದಕ್ಕೆ ಪ್ರಾರಂಭವಾಗುತ್ತೆ. ದೊಡ್ಡ ಕಾಡುಗಳಲ್ಲಿ ಕಾಡ್ಗಿಚ್ಚಿನಿಂದಾಗಿ ಕೋಟಿಗಟ್ಟಲೆ ಕಾಡು ಪ್ರಾಣಿಗಳು ಸಾಯುತ್ತವೆ. ಪ್ರತಿದಿನ ಭೂಮಿಯ ಮೂಲೆ ಮೂಲೆಯಲ್ಲಿ ಭೂಕಂಪಗಳು ಬರೋದಕ್ಕೆ ಶುರುವಾಗುತ್ತೆ. ನರಿಗಳು ಹಗಲಿನಲ್ಲಿ ಕೂಗುತ್ತವೆ. ಕೋಳಿ ಕಿರೀಟದ ಬಣ್ಣವು ಕೆಂಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಬದಲಾಗತ್ತೆ. ವೈಶಾಖ ಮಾಸದಲ್ಲಿಯೂ ಕಮಲ ಅರಳತ್ತೆ. ಎಲ್ಲ 4 ದಿಕ್ಕುಗಳಲ್ಲಿ ಹೊಗೆ ಕಾಣಿಸಿಕೊಳ್ಳಲು ಪ್ರಾರಂಭವಾಗತ್ತೆ. ಭೂಮಿಯ ಸಮತಟ್ಟಾದ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಮೋಡಗಳು ಸಿಡಿಯುತ್ತವೆ ಮತ್ತು ಮಳೆಯಾಗೋದಕ್ಕೆ ಶುರುವಾಗುತ್ತೆ. ಪ್ರತಿ ತಿಂಗಳು ಬಿರುಗಾಳಿಗಳು, ಸೈಕ್ಲೋನ್ ಬಿರುಗಾಳಿಗಳು,
ಧೂಳಿನ ಬಿರುಗಾಳಿ ಇತ್ಯಾದಿ ಭೂಮಿಯ ಕೆಲವು ಸ್ಥಳಗಳಲ್ಲಿ ಕಂಡುಬರುತ್ತವೆ ಮತ್ತು ಜ್ವಾಲಾಮುಖಿ ಸ್ಫೋಟವಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆಯಲಾಗಿದೆ. ಹೀಗೆ ಕಲಿಯುಗದ ಅಂತ್ಯದ ಪ್ರತಿಯೊಂದು ಘಟನೆಯನ್ನ ಭವಿಷ್ಯಮಾಲಿಕ ಪುರಾಣದಲ್ಲಿ ಬರೆದಿಟ್ಟಿದ್ದಾರೆ ಅಚ್ಯುತಾನಂದ ಸ್ವಾಮೀಜಿಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಇದೇ ಭವಿಷ್ಯಮಾಲಿಕೆಯಲ್ಲಿ ಆಧ್ಯಾತ್ಮಿಕ ಬಗ್ಗೆಯೂ ಕೂಡ ಬರೆದಿಟ್ಟಿದ್ದಾರೆ. ಅಂದ್ರೆ ಹಿಂದೂ ಧರ್ಮದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ಹಿಂದೂಗಳು ಹೇಗೆ ಬದಲಾಗ್ತಾರೆ, ಅವರ ಮೇಲೆ ಹೇಗೆ ದೌರ್ಜನ್ಯ ಆಗತ್ತೆ, ಅವೆಲ್ಲ ದೌರ್ಜನ್ಯವನ್ನ ಸಹಿಸಿಕೊಂಡ ನಂತರ ಭಾರತ ಒಂದಲ್ಲ ಒಂದು ದಿನ ಇಡೀ ವಿಶ್ವದಲ್ಲಿ ಹಿಂದೂ ಧರ್ಮ ಸ್ಥಾಪನೆಯಾಗತ್ತೆ ಅಂತ ಬರೆದಿಟ್ಟಿದ್ದಾರೆ. ಹಾಗಾದ್ರೆ ಹಿಂದೂ ಧರ್ಮ ಸ್ಥಾಪನೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ವಿಡಿಯೋ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ.